ಇನ್ನು ಕಳೆದ ಲೋಕಸಭಾ ಚುನಾವಣಾ ಸಂದರ್ಭದಲ್ಲಿ ವೋಟ್ಗಾಗಿ ನೋಟು ಹಂಚಿಕೆ ಮಾಡಲಾಗಿದೆ ಎಂಬ ಶಾಸಕ ಶಿವಲಿಂಗೇಗೌಡ ಅವರದ್ದು ಎನ್ನಲಾದ ಆಡಿಯೋ ವೈರಲ್ ಆಗಿದ್ದ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ, ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ವಿರುದ್ಧ ವಕೀಲ ಮತ್ತೆ ಬಿಜೆಪಿಯ ಮುಖಂಡ ದೇವರಾಜೇಗೌಡ ಅವರು ರಾಜ್ಯಪಾಲರಿಗೆ ದೂರು ಕೊಟ್ಟಿದ್ದಾರೆ. 2024ರ ಲೋಕಸಭಾ ಚುನಾವಣೆ ಸಂದರ್ಭದಲ್ಲಿ ಹಾಸನ ಲೋಕಸಭಾ ಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿಯಾಗಿದ್ದಂತಹ ಸಂಸದ ಶ್ರೇಯಸ್ ಪಟೇಲ್ ಪರವಾಗಿ ಜಿಲ್ಲೆಯಲ್ಲಿ ಹಣ ಹಂಚಿಕೆ ಮಾಡಲು ಮುಖ್ಯಮಂತ್ರಿ ಸಿದ್ದರಾಮಯ್ಯ, ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್, ರಾಜ್ಯಸಭಾ ಸದಸ್ಯರಾಗಿರ್ತಕ್ಕಂಥ ಚಂದ್ರಶೇಖರ್ ಸಮ್ಮುಖದಲ್ಲಿ ತೀರ್ಮಾನಿಸಲಾಗಿದೆ ಅಂತ ಶಾಸಕ ಶಿವಲಿಂಗೇಗೌಡ ಅವರು ಫೋನ್ ನಲ್ಲಿ ಮಾತನಾಡಿದ್ದಾರೆ ಎನ್ನಲಾದ ಆಡಿಯೋ ವೈರಲ್ ಆಗಿತ್ತು. ನಮ್ಮ ಬಿಬಿಸಿ ವಾಹಿನಿಯಲ್ಲೂ ಕೂಡ ಪ್ರಸಾರ ಆಗಿತ್ತು. ವೈರಲ್ ಆದ ಆಡಿಯೋದಲ್ಲಿ ಸಿಎಂ ಸಿದ್ದರಾಮಯ್ಯ ಮತ್ತೆ ಸಿಎಂ ಡಿ ಕೆ ಶಿವಕುಮಾರ್ ಹೆಸರು ಕೇಳಿ ಬಂದಿರತಕ್ಕಂತ ಹಿನ್ನೆಲೆಯಲ್ಲಿ ಇವರುಗಳ ವಿರುದ್ಧ ನ್ಯಾಯಾಲಯದಲ್ಲಿ ಕ್ರಿಮಿನಲ್ ಪ್ರಕರಣವನ್ನ ದಾಖಲು ಮಾಡಬೇಕು, ನಿಯಮಾನುಸಾರ ಪ್ರಾಸಿಕ್ಯೂಷನ್ ದಾಖಲಿಸಲು ಅನುಮತಿ ನೀಡಬೇಕು ಅಂತ ದೇವರಾಜೇಗೌಡರು ಮನವಿಯನ್ನ ಮಾಡ್ಕೊಂಡಿದ್ದಾರೆ. ಯಾಸ್ ಹಾಗಿದ್ರೆ ದೇವರಾಜೇಗೌಡರು ರಾಜ್ಯಪಾಲರಿಗೆ ಸಲ್ಲಿಸಿರ್ತಕ್ಕಂಥ ದೂರಿನಲ್ಲಿ ಏನಿದೆ ಅಂತ ನೋಡ್ತಾ ಹೋದ್ರೆ, ಅರಸೀಕೆರೆಯ ಶಾಸಕ ಕೆಎಂ ಶಿವಲಿಂಗೇಗೌಡ ಅವರು 2024ರ ಲೋಕಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯಾದ ಶ್ರೇಯಸ್ ಪಟೇಲ್ ಪರವಾಗಿ ಜಿಲ್ಲೆಯ ಮತದಾರರಿಗೆ ತಲಾ 500 ರೂಪಾಯಿ ಹಂಚಿಕೆ ಮಾಡುವಂತೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ, ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್, ರಾಜ್ಯಸಭಾ ಸದಸ್ಯರಾದ ಎನ್ ಚಂದ್ರಶೇಖರ್ ಸಮ್ಮುಖದಲ್ಲಿ ತೀರ್ಮಾನವಾಗಿದೆ. ಇದರ ನಿರ್ದೇಶನದಂತೆ ಶ್ರೇಯಸ್ ಪಟೇಲ್ 5 ಕೋಟಿ ರು, ಗೋಪಾಲ್ ಸ್ವಾಮಿ ಅವರು 1 ಕೋಟಿ, ಕಾಂಗ್ರೆಸ್ನ ಹಿರಿಯ ನಾಯಕ ಬಿ ಶಿವರಾಮ್ 1 ಕೋಟಿ, ಒಟ್ಟು 7 ಕೋಟಿ ರು ಹಣವನ್ನ ಮತದಾರರಿಗೆ ಬೇಲೂರು ವಿಧಾನಸಭಾ ಕ್ಷೇತ್ರಕ್ಕೆ ಹಂಚಿಕೆ ಮಾಡಬೇಕು. ಒಟ್ಟು ಮತದಾರರ ಪೈಕಿ 70% ಹಂಚಲು ಸಾಧ್ಯವಾಗದಿದ್ರೆ 68% ಹಣವನ್ನ ಮತದಾರರಿಗೆ ಇವತ್ತು ರಾತ್ರಿಯೇ ಹಂಚಿಕೆ ಮಾಡಬೇಕು ಅಂತ ಬೇಲೂರಿನ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಿಗೆ ಸೂಚನೆ ನೀಡಿರ್ತಕ್ಕಂಥ ಆಡಿಯೋ ಮಾಧ್ಯಮಗಳಲ್ಲಿ ಪ್ರಸಾರವಾಗಿತ್ತು. ಅದೇ ಸಂದರ್ಭದಲ್ಲಿ ಬೇಲೂರಿನಲ್ಲಿ ನಡೀತಕ್ಕಂಥ ಪ್ರಚಾರ ಕಾರ್ಯಕ್ರಮಕ್ಕೆ 1.5 ಕೋಟಿ ರು ಖರ್ಚು ಮಾಡಿರುವ ಬಗ್ಗೆ ಕೂಡ ಮಾತನಾಡಿರ್ತಕ್ಕಂಥದ್ದು ಸ್ಪಷ್ಟವಾಗಿ ಧ್ವನಿಸುರುಳಿಯಲ್ಲಿ ಎಲ್ಲಾ ಮಾಧ್ಯಮಗಳಲ್ಲಿ ಬಿಡುಗಡೆಯಾಗಿದೆ. ಹೀಗಾಗಿ ಕೆಎಂ ಶಿವಲಿಂಗೇಗೌಡರದೇ ಇದು ಅಂತಕ್ಕಂಥದ್ದು ಸಾಬೀತಾಗಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಸಿಎಂ ಸಿದ್ದರಾಮಯ್ಯ ಹಾಗೂ ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ವಿರುದ್ಧ ಕ್ರಿಮಿನಲ್ ಪ್ರಕರಣ ದಾಖಲಿಸಬೇಕು. ಅಂಡ್ ನಿಯಮಾನುಸಾರ ಪ್ರಜಾಪ್ರತಿನಿಧಿ ಕಾಯ್ದೆ 1951 ಕಾಲಂ 123 ಮತ್ತೆ 77ರ ಅಡಿಯಲ್ಲಿ ಹಾಗೂ ಭ್ರಷ್ಟಾಚಾರ ಕಾಯ್ದೆ ಅಡಿಯಲ್ಲಿ ಮತ್ತು ಇನ್ನಿತರ ಕಾಯ್ದೆಗಳು ಯಾವ್ಯಾವ ಸೇರ್ಸಕ್ಕೆ ಸಾಧ್ಯ ಅವೆಲ್ಲನ್ನು ಸೇರಿಸಿ ಸಮಕ್ಷಮ ತನಿಖಾ ಸಂಸ್ಥೆ ಅಥವಾ ನ್ಯಾಯಾಲಯದಲ್ಲಿ ಕ್ರಿಮಿನಲ್ ಪ್ರಕರಣ ದಾಖಲಿಸಬೇಕು ಅಂತ ಹೇಳಿ ಮನವಿಯನ್ನ ಮಾಡ್ಕೊಂಡಿದ್ದಾರೆ. ಎಸ್, ಅಂಡ್ ಇದೇ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸಿಬಿಐಗೂ ಕೂಡ ದೂರನ್ನ ಕೊಟ್ಟಿದ್ದಾರೆ. ಸಿಬಿಐ ಇಂದ ಅಂತ ಅಂದ್ರೆ ಸೆಂಟ್ರಲ್ ಬ್ಯೂರೋ ಆಫ್ ಇನ್ವೆಸ್ಟಿಗೇಷನ್ ಸಂಸ್ಥೆಯಿಂದ ರಾಜ್ಯಪಾಲರಿಗೆ ಅವರು ಕೂಡ ಒಂದು ಲೆಟರ್ ಅನ್ನ ಹಾಕಿದ್ದಾರೆ. ದೇವರಾಜೇಗೌಡ ಅಂತಕ್ಕಂಥವ್ರು ಈ ತರ ಒಂದು ದೂರು ಕೊಟ್ಟಿದ್ದಾರೆ ಅಂತ ಹೇಳಿ ಎಲೆಕ್ಷನ್ ಕಮಿಷನ್ನಿಗೆ ಸಿಬಿಐ ಇಂದ ಪತ್ರವನ್ನ ಹಾಕಿರ್ತಕ್ಕಂಥದ್ದು, ದೂರಿನ ಪ್ರತಿಯನ್ನ ಸೇರಿಸಿ ಈ ತರ ಚುನಾವಣೆಯಲ್ಲಿ ಅಕ್ರಮ ನಡೆದಿದೆ ಅಂತಕ್ಕಂಥ ಒಂದು ಆರೋಪ ಕೇಳಿ ಬರ್ತಾ ಇದೆ. ಇದರ ಬಗ್ಗೆ ತನಿಖೆ ನಡೆಸಬೇಕು ಅಂತಕ್ಕಂಥ ಒಂದು ಇದನ್ನ ಸಿಬಿಐ ಇಂದ ಎಲೆಕ್ಷನ್ ಕಮಿಷನ್ಗೂ ಕೂಡ ಬರೆದಿರ್ತಕ್ಕಂಥದ್ದು. ಒಂದು ಕಡೆ ರಾಹುಲ್ ಗಾಂಧಿ ಅವರು ಕರ್ನಾಟಕದಲ್ಲಿ ಮತಗಳ್ಳತನ ಆಗಿದೆ ಲೋಕಸಭಾ ಚುನಾವಣೆಯಲ್ಲಿ ಅಂತಕ್ಕಂಥ ಆರೋಪವನ್ನ ಮಾಡ್ತಾ ಇದ್ರೆ, ಮತ್ತೊಂದು ಕಡೆ ಕಾಂಗ್ರೆಸ್ನ ಬರೇ ಮತಗಳಿಗೆ ದುಡ್ಡನ್ನ ಕೊಟ್ಟು ಮತಗಳಿಕೆ ಮಾಡ್ಕೊಂಡಿದ್ದಾರೆ ಅಂತಕ್ಕಂಥ ಆರೋಪವನ್ನ ದೇವರಾಜೇಗೌಡರು ಮಾಡ್ತಾ ಇರ್ತಕ್ಕಂಥದ್ದು. ಇದನ್ನ ಮುಂದುವರೆದು ಮಾತನಾಡ್ತಾರೆ. ಪ್ರಜ್ವಲ್ ರೇವಣ್ಣ ಪ್ರಕರಣದಲ್ಲಿ ಟರ್ಕಿಯ ಒಂದು ಟೆಕ್ನಾಲಜಿಯನ್ನ ಯೂಸ್ ಮಾಡ್ಕೊಂಡಿದ್ರಲ್ಲ ಧ್ವನಿ ಸುರುಳಿಯನ್ನ ಖಾತ್ರಿಪಡಿಸ್ಕೊಳ್ಳಕ್ಕೆ, ಅದೇ ತರ ಈ ಪ್ರಕರಣದಲ್ಲೂ ಕೂಡ ಧ್ವನಿಯನ್ನ ಖಾತ್ರಿಪಡಿಸ್ಕೊಳ್ಳಕ್ಕೆ ಟೆಕ್ನಾಲಜಿಯನ್ನ ಯೂಸ್ ಮಾಡ್ಕೊಂಡು ಅವ್ರ ವಿರುದ್ಧ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಡಬೇಕು ಅಂತ ಕೇಳ್ಕೊಂಡಿದ್ದಾರೆ. ದೇವರಾಜೇಗೌಡರು ಬಿಜೆಪಿಯ ಮುಖಂಡರು. ಈ ಹಿಂದೆ ಪ್ರಜ್ವಲ್ ರೇವಣ್ಣ ಅವರು ಹಾಸನದ ಸಂಸದರಾಗಿದ್ರು. ಆ ಸಂದರ್ಭದಲ್ಲೂ ಕೂಡ ಪ್ರಜ್ವಲ್ ರೇವಣ್ಣ ಅವರನ್ನ ಸಂಸದ ಸ್ಥಾನದಿಂದ ಅನರ್ಹಗೊಳಿಸಬೇಕು ಅಂತ ಹೇಳಿ ಕೋರ್ಟ್ ನಲ್ಲಿ ಕೇಸ್ ಹಾಕೊಂಡಿದ್ರು. ಆ ಕೇಸ್ ನಲ್ಲಿ ಪ್ರಜ್ವಲ್ ರೇವಣ್ಣ ಅವರನ್ನ ಅನರ್ಹ ಕೂಡ ಗೊಳಿಸಲಾಗಿತ್ತು. ಅದಾದ್ಮೇಲೆ ಅವ್ರು ಸುಪ್ರೀಂ ಕೋರ್ಟ್ಗೆ ಹೋಗಿ ಸ್ಟೇ ತಂದ್ರು. ಈಗ ಮತ್ತೆ ಸಂಸದ ಶ್ರೇಯಸ್ ಪಟೇಲ್ ಅವರ ವಿರುದ್ಧ ಅಂಡ್ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸಿಎಂ ಡಿಸಿಎಂ ವಿರುದ್ಧವೂ ಕೂಡ ಪ್ರಾಸಿಕ್ಯೂಷನ್ಗೆ ಅನುಮತಿಯನ್ನ ಕೇಳಿದ್ದಾರೆ. ನಿನಗೆ 6 ಕೋಟಿ ಬಂದಿತ್ತಪ್ಪ, ನೀನೊಂದು ಕೋಟಿ ಹಾಕ್ಬೇಕಂತ 7 ಕೋಟಿ ಹಾಕಿ ಹಂಚು ಅಂತ ಹೇಳು. ಏನೋ 1,000 ಹಂಚಿದ ಅಷ್ಟೇ. ಆಮೇಲೆ 500 ಹಂಚ್ಬೇಕು ಅಂತಲೇ ತೀರ್ಮಾನ ಆಗಿರೋದು. ಇಲ್ಲ ಹೇಳ್ಬಿಡ ಅವ್ರಿಗೆ. ಯಾಕೆ ನಾವು ಮುಟ್ಟೋದಿಲ್ಲ, ಅದು ಹೆಂಗ್ ಮಾಡ್ತೀವನ್ನಿ. ನೀವು ಹಂಗ್ ಮಾತಾಡ್ದಲೆ ಹಂಗ್ ಕೆಟ್ಟಿರೋದು ಇದಾಗಿರೋದು ಅವನು. ಅದು ಏನು ತಡೀಲಿ, MP ಫೋನ್ ಮಾಡ್ತೀನಿ ನಾನು. ಚಂದ್ರಶೇಖರ್ ಈಗ ಮಾಡ್ತೀನಿ, ತಡಿ ಚಂದ್ರಶೇಖರ್ ಮಾಡ್ತೀನಿ. ಚಂದ್ರಶೇಖರ್
ಕೋಟಿ 7 ಕೋಟಿ ಆಗುತ್ತೆ, 500 ರೂಪಾಯಿ ಒಂದೊಂದು ಓಟಿ ಸರಿ ಹೋಗುತ್ತೆ. ಎಲ್ಲರಿಗೂ ಸಾಲಿಡ್ ಆಗಿ ಎಲ್ಲರಿಗೂ ಹಂಚ್ಬೋದು. ರೆಸ್ಪೆಕ್ಟಿವ್ ಪಾರ್ಟಿ ನಮ್ ಪಾರ್ಟಿಗೆ ಹಾಕೊಂತಾರೆ, ಎಲ್ಲರಿಗೂ ಹಂಚ್ಬೋದು. ಅವರೇ ಎಷ್ಟು ಕೊಡಕ್ಕೆ ಇವರೇ 3 ಜನಕ್ಕೆ ಹೇಳ್ಕೊಟ್ಟಿದ್ದಾರೆ, ಯಾರ್ಯಾರು ಫೋನ್ ಮಾಡಿ ಅವ್ರಿಗೆ ಕೇಳ್ರಿ ಅಂತ. ಇವ್ರಿಗೆ ಕೇಳೋದು ಅಲ್ಲ ಸರ್, ನಾನೇ ಕುತ್ಕೊಂಡು ನಾಗರಾಜ್ ಹೆಂಗ್ ಹೇಳ್ತಾನೆ ಹಂಗ್ ಮಾಡಿ ಸಿದ್ದರಾಮಯ್ಯ ಕಾರ್ಯಕ್ರಮ ನಾವ್ ಯಾಕೆ ರಾಜಕೀಯ ಮಾಡ್ಬೇಕು ಕೆಲಸ 40 ವರ್ಷ ಸಿದ್ದರಾಮಯ್ಯ ಬೇಲೂರು ಕಾರ್ಯಕ್ರಮಕ್ಕೆ ನನ್ನೇ ಬಿಟ್ಟು ಹೋದ್ರು ಇವರೆಲ್ಲ. ಅಲ್ಲಿ 30,000 ಜನ ಸೇರ್ಸ್ತೀನಿ ಅಂತ 1.5 ಕೋಟಿ ಇಸ್ಕೊಂಡ್ ಬಂದಿರೋದು. 12,000 ಜನ ಸೇರ್ಸಿ 10-12 ಜನ ಯಾರು 12,000 ಜನ? ಬೇಲೂರಲ್ಲಿ ಬೇಲೂರಲ್ಲಿ 4,000 ಜನ ಇದ್ದು 1.5 ಕೋಟಿ ಇಸ್ಕೊಂಡ್ ಬಂದ್ರೆ 12,000 ಜನ ಮಕ್ಕಳು 4,000 ಜನ ನಾವೆಲ್ಲ ಮಾತಾಡಿ ಸ್ಟೇಡಿಯಂ ಅಲ್ಲಿ ಹಾಕಿರ 12,000 ಜನ. ಅವತ್ ನಾವು ನೀವು ಸೇರ್ಕೊಂಡಿದ್ರೆ ಕಮ್ಮಿ ಜನ ಇತ್ತ. ಅವತ್ತೇ ನಾವು ಮಾತಾಡಬಾರ್ದು, ಮಾತಾಡಿ ನಮ್ಗಂತೆ ಗೌರವ ಕಮ್ಮಿ ಆಗುತ್ತೆ ಅಂತ ನಾವು ಸುಮ್ಮನಾಗಿ ಆಗಿ ಏನಾಯ್ತು ನಮಗೆ ಬಂತು. ಈಗ 500 ಹಂಚದಣ್ಣ, 500 ಹಂಚಿದ ಇದ್ರು ದುಡ್ಡನ್ನೇ ಹಂಚಕ್ ಹೋಗ್ಬಿಡಿ. 6 ಕೋಟಿ ಕೊಟ್ಟಾಗಂತೆ ಹಂಚಿ ಮರ್ಯಾದೆ. ಮಾಲೆ ಒಂದೇನಂತೀಗ ಮಹಾದೇವು ಒಂದೊಂದು ಮನೆಗೆ 1,000 ಕೊಡೋಣ ಅಂತ ಹೇಳಿ ನಾನು. ದುಡ್ಡು ಎತ್ತ ಹೋಗುತ್ತೆ. ತಗೊಳ್ಳಿಲ್ಲ ಶಿವರಾಮನ್ನೇ ಬೇಡ ಬಿಡಿ ಸರ್, ಮಾತಾಡಿ ಪ್ಲೀಸ್, ಮಾತಾಡಿ. ಮುಂದೆ ಸ್ವಲ್ಪ ಸಮಾಧಾನವಾಗಿರಿ ನೀವು, ತಾಳ್ಮೆಯಿಂದ ಅಲ್ಲಿ ಮಾತಾಡಿ, ಹೈಕಮಾಂಡ್ ಅಲ್ಲಿ ಮಾತಾಡಿ. ಮಾದೇವಣ್ಣ ಹೇಳಿ ನಿಮ್ಗೆ ಎವಿಡೆನ್ಸ್ ಆಗ್ತಾನೆ, ಎವಿಡೆನ್ಸ್ ಅದನ್ನೇ ರಿಪೀಟ್ ಮಾಡಿ. ಅವ್ರಿಗೆ ಯಾಕೆ ಮಾತಾಡ್ತಿದ್ರೆ ಅವ್ರು